ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಒಡಿಶಾದ ಭುವನೇಶ್ವರದ ನಳಿನಿ ಸಾಹು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನಂತ ಕೃಪೆಯಿಂದ ನಮ್ಮ ಜೀವನದಲ್ಲಿ ನಡೆದ ಒಂದು ಸುಂದರವಾದ ಐಶ್ವರ್ಯದ ಪವಾಡವನ್ನು ಇಲ್ಲಿ ಹಂಚಿಕೊಳ್ಳಲು ಬಯಸುತ್ತೇನೆ. ನನ್ನ ಪತಿಯು ಒಂದು ಹಣಕಾಸು ಸಂಸ್ಥೆಯೊಂದರಲ್ಲಿ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡಿದ್ದರು. ಆದರೆ ಕಂಪನಿಯ ಕಳಪೆ ಆರ್ಥಿಕ ಸ್ಥಿತಿಯ ಕಾರಣದಿಂದಾಗಿ ನಾವು 2017ರಲ್ಲಿ ನಮ್ಮ ಹೂಡಿಕೆಯನ್ನು ಹಿಂದಿರುಗಿಸುವಂತೆ ಅರ್ಜಿ ಸಲ್ಲಿಸಿದೆವು. ಹಲವು ವರ್ಷಗಳ ಕಾಲ ನಿರಂತರ ಪ್ರಯತ್ನಗಳು ಮತ್ತು ಸತತ ನೆನಪಿಸುವಿಕೆಯ ಹೊರತಾಗಿಯೂ ನಮ್ಮ ಹಣವನ್ನು ಮರಳಿ ಪಡೆಯಲು ಸಾಧ್ಯವಾಗಲಿಲ್ಲ. ವಿಷಯವು ವಿಳಂಬವಾಗುತ್ತಲೇ ಇತ್ತು ಮತ್ತು ಯಾವುದೇ ಸ್ಪಷ್ಟ ಪರಿಹಾರವೂ ಕಾಣಿಸುತ್ತಿರಲಿಲ್ಲ. ಸಮಯ ಕಳೆದಂತೆ ಕಷ್ಟಪಟ್ಟು ದುಡಿದ ಹಣವನ್ನು ನಾವು ಮತ್ತೆ ಮರಳಿ ಪಡೆಯಲು ಸಾಧ್ಯವಾಗುತ್ತದೆಯೇ ಎನ್ನುವ ಆತಂಕ ಮತ್ತು ಚಿಂತೆ ಹೆಚ್ಚಾಯಿತು. 2021ರಲ್ಲಿ ನಂಬಿಕೆ ಮತ್ತು ಶರಣಾಗತಿಯೊಂದಿಗೆ ಸಹಸ್ರನಾಮ ಹೋಮದಲ್ಲಿ ಭಾಗವಹಿಸಿದೆವು ಮತ್ತು ನಮ್ಮ ಹಣವನ್ನು ದೊರಕಿಸಿಕೊಡುವಂತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಲ್ಲಿ ತುಂಬು ಹೃದಯದಿಂದ ಪ್ರಾರ್ಥಿಸಿದೆವು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕರುಣೆ ಮತ್ತು ಕೃಪೆಯು ನಿಜವಾಗಿಯೂ ಪವಾಡದ ರೂಪದಲ್ಲಿ ಪ್ರಕಟವಾಯಿತು. ಹೋಮದ ಕೆಲವೇ ದಿನಗಳಲ್ಲಿ ಹಣಕಾಸು ಸಂಸ್ಥೆಯು ನಮ್ಮ ಹಣವನ್ನು ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದೆ ಎಂದು ಸಂದೇಶ ನಮಗೆ ಬಂದಿತು. ನಮ್ಮ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ವರ್ಷಗಳ ಕಾಯುವಿಕೆ, ಅನಿಶ್ಚಿತತೆ ಮತ್ತು ನಿರಾಶೆಯ ನಂತರ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಮೊತ್ತವನ್ನು ಅಂತಿಮವಾಗಿ ನಮಗೆ ಹಿಂತಿರುಗಿಸಲಾಯಿತು. ನಮ್ಮ ಪ್ರಾರ್ಥನೆಗಳಿಗೆ ಇಷ್ಟು ಬೇಗ ಉತ್ತರ ದೊರೆತ ರೀತಿಯನ್ನು ಕಂಡು ನಾವು ಆಳವಾಗಿ ಭಾವಪರವಶರಾದೆವು. ಈ ಅನುಭವವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕರುಣೆ ಮತ್ತು ಸಹಸ್ರನಾಮ ಹೋಮದ ಅಸಾಧಾರಣ ಶಕ್ತಿಯನ್ನು ನಮಗೆ ಅರಿತುಕೊಳ್ಳುವಂತೆ ಮಾಡಿತು. ಇದರ ಮೂಲಕ ಹೋಮದಲ್ಲಿ ಭಾಗವಹಿಸಿದ ಕೆಲವೇ ಗಂಟೆಗಳಲ್ಲಿ ನಮ್ಮ ಹೃತ್ಪೂರ್ವಕ ಪ್ರಾರ್ಥನೆಯು ನೆರವೇರಿಸಲ್ಪಟ್ಟಿತು. ಪ್ರಾರ್ಥನೆಗಳಿಗೆ ಉತ್ತರಿಸಿ ಮತ್ತು ನಮ್ಮ ಕುಟುಂಬಕ್ಕೆ ಈ ಅದ್ಭುತ ಪವಾಡವನ್ನು ಆಶೀರ್ವದಿಸಿದ ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದಾರವಿಂದಗಳಿಗೆ ಕೃತಜ್ಞತೆ ತುಂಬಿದ ಹೃದಯದಿಂದ ವಿನಮ್ರ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ.